ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಹೋಟೆಲ್ಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ಮಾಡುವಂತಹ ತೆಳುವಾಗಿ ರುಚಿಯಾದ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು ತೋರಿಸ್ತಿರೋ ವಿಧಾನದಲ್ಲಿ ಹೋಳಿಗೆನ ಮಾಡಿದ್ರೆ ಮೊದಲನೇ ಬಾರಿ ಮಾಡ್ತಿರೋರು ಸಹ ತುಂಬಾ ಪರ್ಫೆಕ್ಟಾಗಿ ಹೋಳಿಗೆಯನ್ನು ಮಾಡಬಹುದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಹೋಳಿಗೆ ಮಾಡಲಿಕ್ಕೆ ಮೊದಲಿಗೆ ನಾವಿಲ್ಲಿ ಕಣಕನ ರೆಡಿ ಮಾಡ್ಕೊಳ್ಳೋಣ. ಕಣಕ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನಂತರ 1.5 ಕಪ್ಪಷ್ಟು ಮೈದಾ ಹಸಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ, ರವೆ, ಮೈದಾ ಎಲ್ಲ ಚೆನ್ನಾಗಿ ಬೆರ್ತಾಗಿದೆ. ಈಗ ಇದಕ್ಕೆ ಚಿಟಿಕೆ ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿ ಚೆನ್ನಾಗಿ ನಾದ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿರೋಟಿ ರವೆಯನ್ನು ಸೇರಿಸಿರೋದ್ರಿಂದ ಸ್ವಲ್ಪ ತೆಳುವಾಗಿ ಕಣಕನ ರೆಡಿ ಮಾಡಿಕೊಳ್ತೀನಿ. ಯಾಕಂದರೆ ಚಿರೋಟಿ ರವೆ ಹರಡಿದ ನಂತರ ನಮಗೆ ಪರ್ಫೆಕ್ಟಾಗಿ ಕಣಕ ರೆಡಿ ಆಗುತ್ತೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಚೆನ್ನಾಗಿ ನಾದ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾವು ಈ ಕಣಕನ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಹೋಳಿಗೆ ತೆಳುವಾಗಿ ನಾವು ಮಾಡ್ಕೋಬಹುದು. ಈಗ ಇದನ್ನು ಒಂದು ಬೌಲ್ಗೆ ಸೇರಿಸಿ ಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸವರಿ ಒಂದು ಪ್ಲೇಟನ್ನು ಮುಚ್ಚಿ 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಇದು ನೆನೆಯೋ ಅಷ್ಟರಲ್ಲಿ ಹೋಳಿಗೆಗೆ ಬೇಕಾಗಿರೋ ಹೂರ್ಣನ ನಾವೀಗ ರೆಡಿ ಮಾಡ್ಕೊಳ್ಳೋಣ. ಹೂರ್ಣ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ತೊಗರಿಬೇಳೆಯನ್ನು 4 ರಿಂದ 5 ಸಲ ಚೆನ್ನಾಗಿ ತೊಳೆದು ಈಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಬೇಳೆ ಬೇಗ ಚೆನ್ನಾಗಿ ಬೇಯೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆಯನ್ನು ಪೂರ್ತಿ ನುಣ್ಣಗೆ ಬೇಯಿಸ್ಕೋಬಾರ್ದು. ನೋಡಿ, ಈ ರೀತಿ ಬೇಳೆ ಚೆನ್ನಾಗಿ ಮ್ಯಾಶ್ ಆಗ್ತಿದೆ ಅಂದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಬೇಳೆಯಲ್ಲಿರೋ ನೀರನ್ನು ಸೋದಿಸ್ಕೊಳ್ಳೋಣ. ಬೇಳೆ ಬೇಯಿಸಿರೋ ನೀರನ್ನು ಬಳಸಿ ನಾವು ಒಬ್ಬಟ್ಟು ರಸನ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ 2.5 ಕಪ್ಪಷ್ಟು ಉಂಡೆ ಬೆಲ್ಲನ ತಗೊಂಡಿದ್ದೀನಿ. ಈಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಿ ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಈ ಕರಗಿರೋ ಬೆಲ್ಲವನ್ನು ಬೇಯಿಸಿಟ್ಕೊಂಡಿರೋ ಬೇಳೆಗೆ ಈ ರೀತಿ ಸೋದಿಸ್ಕೊಳ್ತಾ ಸೇರಿಸ್ಕೊಳ್ಳೋಣ. ತೊಗರಿಬೇಳೆಯನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಉಂಡೆ ಬೆಲ್ಲನ ಪುಡಿ ಮಾಡಿ 2.5 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲೇ ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ತೊಗರಿಬೇಳೆಗೆ 1 ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಟ್ಟು 3 ಕಪ್ ಅಳತೆಗೆ 2.5 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಚಿಟಿಕೆಯಷ್ಟು ಜಾಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಕಾಯಿ ಸೇರಿಸೋದ್ರಿಂದ ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು, ಹಾಗೆ ಎಲ್ಲ ರೀತಿಯಲ್ಲೂ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಜಾಕಾಯಿ ಸೇರಿಸಿದ ನಂತರ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಇದರಲ್ಲಿರೋ ನೀರಿನಂಶ ಪೂರ್ತಿಯಾಗಿ ಕಡಿಮೆ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ. ಹೂರಣದಲ್ಲಿದ್ದಂತಹ ನೀರಿನಂಶ ನೋಡಿ ಪೂರ್ತಿಯಾಗಿ ಕಡಿಮೆ ಆಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡಬೇಕು. ಈಗ ತಣ್ಣಗಾಗಿರೋ ಹೂರಣನ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸಿ ನೀರನ್ನು ಸೇರಿಸ್ದೇನೆ ನೈಸಾಗಿ ರುಬ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೈಗೆ ಚೂರು ಸಹ ಅಂಟ್ತಾ ಇಲ್ಲ. ಪರ್ಫೆಕ್ಟ್ ಆಗಿರೋ ಹೋಳಿಗೆಗೆ ಬೇಕಾದಂತಹ ಹೂರ್ಣ ಈಗ ರೆಡಿಯಾಗಿದೆ. ಈಗ ಒಂದೇ ಅಳತೆಯಲ್ಲಿ ಹೂರ್ಣನ ಒಂದಷ್ಟು ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲ ಹೋಳಿಗೆನೂ ಒಂದೇ ಅಳತೆಯಲ್ಲಿ ತಟ್ಕೋಬಹುದು. ಹೂರ್ಣ ರುಬ್ಕೊಳ್ಳೋಕ್ಕೂ ಮುಂಚೆ ನಾವು ಆಗಲೇ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿರೋದ್ರಿಂದ ಹೂರ್ಣ ಬೇಗ ಡ್ರೈ ಆಗೋದಿಲ್ಲ. ಈಗ ನಾವು ಮೊದಲೇ ರೆಡಿ ಮಾಡಿ ನೆನೆಯೋಕೆ ಇಟ್ಟಂತಹ ಕಣಕನ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರವೆ ಮೈದಾ ಎಲ್ಲ ಅರಳಿ ತುಂಬ ಚೆನ್ನಾಗಿ ಉಬ್ಬಿದೆ. ಕೈಗೆ ನೋಡಿ ಚೂರು ಅಂಟ್ತಾ ಇಲ್ಲ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಕಣಕನ ಹೂರ್ಣದ ಉಂಡೆಗಳಿಗಿಂತ ಸ್ವಲ್ಪ ಸಣ್ಣಕ್ಕೆ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈಗ ಹೋಳಿಗೆ ತಟ್ಕೊಳ್ಳೋದಕ್ಕೆ ನಾನೊಂದು ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಈಗ ಕಣಕನ ಸ್ವಲ್ಪ ಹರಡಿಸ್ಕೊಂಡು ಇದ್ರ ಮಧ್ಯಕ್ಕೆ ಹೂರ್ಣನ ಇಟ್ಟು ಸುತ್ತಲೂ ಕವರ್ ಮಾಡ್ಕೊಳ್ಳೋಣ.
ಒಬ್ಬಟ್ಟು ತಟ್ಟೋದಕ್ಕೆ ನೀವು ಬಾಳೆ ಎಲೆ ಅಥವಾ ಬಟರ್ ಪೇಪರನ್ನು ಸಹ ಬಳಸ್ಕೋಬಹುದು. ಈಗ ಕೈನ ಸ್ವಲ್ಪ ಎಣ್ಣೆಯಲ್ಲಿ ಡಿಪ್ ಮಾಡಿ ಇದ್ರ ಮೇಲೆ ಈ ರೀತಿ ತಟ್ಕೊಳ್ಳೋಣ. ಮೊದಲು ಈ ರೀತಿ ಸ್ವಲ್ಪ ಹರಡಿಸಿ ನಂತರ ಇದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಶೀಟನ್ನು ಇಟ್ಟು ಕೈಯಲ್ಲೇ ಚೆನ್ನಾಗಿ ಹರಡಿಸ್ಕೊಳ್ತೀನಿ. ಕಣಕ ಹಾಗೆ ಹೂರಣ ತುಂಬ ಪರ್ಫೆಕ್ಟಾಗಿ ಬಂದಿರೋದ್ರಿಂದ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನಾವು ಹೋಳಿಗೆನ ತಟ್ಕೋಬಹುದು. ನೋಡಿ, ಎಲ್ಲೂ ಕೂಡ ಸ್ವಲ್ಪನೂ ಹರಿತಾ ಇಲ್ಲ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ನಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಒಬ್ಬಟ್ಟನ್ನು ತಟ್ಕೋಬಹುದು. ಈಗ ಬಿಸಿಯಾಗಿರೋ ಹೆಂಚು ಮೇಲೆ ಹೋಳಿಗೆನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಎರಡೂ ಕಡೆ ಈಗ ಚೆನ್ನಾಗಿ ಬೆಂದಿದೆ. ಈಗ ಮತ್ತೊಂದು ಹೋಳಿಗೆನ ಲಟ್ಟಣಿಗೆಯಲ್ಲಿ ಹೆಂಗೆ ಲಟ್ಟಿಸ್ಕೋಬಹುದು ಅಂತ ತೋರಿಸ್ತೀನಿ. ಮೊದಲು ಕಣಕನ ಸ್ವಲ್ಪ ಹರಡಿಸಿ ಮಧ್ಯಕ್ಕೆ ಹೂರಣನ ಇಟ್ಟು ಸುತ್ತ ಕವರ್ ಮಾಡಿ ತುದಿಲ್ ಬರೋ ಎಕ್ಸ್ಟ್ರಾ ಕಣಕನ ತೆಗೆದು ಕೈಯಲ್ಲೇ ಮೊದಲು ಸ್ವಲ್ಪ ಹರಡಿಸ್ಕೊಳ್ತಾ ತಟ್ಕೊಳ್ಳೋಣ. ಹೋಳಿಗೆ ತಟ್ಟಬೇಕಾದ್ರೆ ಆದಷ್ಟು ಕೈಯನ್ನು ಎಣ್ಣೆಯಲ್ಲಿ ಡಿಪ್ ಮಾಡ್ತಾ ಮಾಡ್ತಾ ಹೊತ್ಕೊಳ್ಬೇಕು. ಈಗ ಇದ್ರ ಮೇಲೆ ಪ್ಲಾಸ್ಟಿಕ್ ಶೀಟನ್ನು ಇಟ್ಟು ಲಟ್ಟಣಿಗೆಯಿಂದ ನಿಧಾನವಾಗಿ ಈ ರೀತಿ ಲಟ್ಟಿಸ್ಕೊಳ್ಳೋಣ. ಲಟ್ಟಣಿಗೆಯಲ್ಲಿ ಚಪಾತಿ ಲಟ್ಟಿಸೋ ಹಾಗೆ ಲಟ್ಟಿಸ್ಕೋಬಾರ್ದು, ನಿಧಾನವಾಗಿ ಹೋಳಿಗೆನ ಹರಡಿಸ್ಕೋಬೇಕು. ಹೋಳಿಗೆ ತಟ್ಟಿದ ನಂತರ ನಾನು ಈ ರೀತಿ ಕೈಗೆ ತಗೊಂಡು ಬಿಸಿ ಹೆಂಚು ಮೇಲೆ ಸೇರಿಸ್ಕೊಳ್ತೀನಿ. ಈ ರೀತಿ ಕೈಗೆ ತಗೊಂಡು ಸೇರ್ಸಕ್ಕೆ ಬರದೇ ಇರೋರು ಬಾಳೆ ಎಲೆ ಅಥವಾ ಬಟರ್ ಪೇಪರ್ನ ಸಹಾಯದಿಂದ ಡೈರೆಕ್ಟಾಗಿ ಹೆಂಚು ಮೇಲೆ ಸೇರಿಸ್ಕೋಬಹುದು. ಹೋಳಿಗೆನ ಕೈಯಲ್ಲಿ ಹೆಂಚು ಮೇಲೆ ಸೇರಿಸ್ಬೇಕಾದ್ರೆ ಹೆಂಚು ಬಿಸಿ ಇರುತ್ತೆ, ಹುಷಾರಾಗಿ ನಿಧಾನವಾಗಿ ಸೇರಿಸ್ಕೊಳ್ಳಿ. ಕಣಕ ತಯಾರಿಸ್ಬೇಕಾದ್ರೂ ಎಣ್ಣೆನ ಸೇರಿಸಿರ್ತೀವಿ, ಹಾಗೆ ಒಬ್ಬಟ್ಟು ತಟ್ಕೋಬೇಕಾದ್ರೂ ಸಹ ಎಣ್ಣೆನ ಸೇರಿಸ್ತಾ ತಟ್ಟಿರ್ತೀವಿ. ಹಾಗಾಗಿ ಬೇಯಿಸ್ಕೊಳ್ಬೇಕಾದ್ರೆ ಹೆಂಚು ಮೇಲೆ ಎಣ್ಣೆನ ಸೇರಿಸೋ ಅಗತ್ಯ ಇರೋದಿಲ್ಲ, ಹಾಗೆ ಬೇಯಿಸ್ಕೋಬಹುದು. ಹೋಳಿಗೆನ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳೋದಕ್ಕಿಂತ ಕೈಯಲ್ಲೇ ಈ ರೀತಿ ಹರಡಿಸ್ಕೊಳ್ತಾ ತೆಳುವಾಗಿ ತಟ್ಕೊಳ್ಳೋದು ನನಗೆ ಸುಲಭ ಅನಿಸ್ತು. ನಿಮಗೆ ಯಾವುದು ಆರಾಮ ಅನಿಸುತ್ತೋ ಆ ರೀತಿ ನೀವು ಹೋಳಿಗೆನ ತಟ್ಕೊಳ್ಳಿ. ರುಚಿಯಾದ ಹೋಳಿಗೆ ಈಗ ತಯಾರಾಗಿದೆ. ತೆಳುವಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿರಬಹುದು, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಕಾಯಿ ಹೋಳಿಗೆ ವಿಡಿಯೋನು ಸಹ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಒಂದ್ಸಲ ನೋಡಿ. ಇವತ್ತು ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಸಹ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಈ ರುಚಿಯಾದ ಹೋಳಿಗೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸರಳ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.